ನಾಮಫಲಕವನ್ನು ಕನ್ನಡೀಕರಣ ಮಾಡಬೇಕು ಅಂತ ಆಗ್ರಹಿಸಿ ನಿನ್ನೆ ಕರವೇ ಬೃಹತ್ ಪ್ರತಿಭಟನೆಯನ್ನು ಮಾಡಿತ್ತು. ಪ್ರತಿಭಟನೆಯ ನಂತರದಲ್ಲಿ ನಾರಾಯಣಗೌಡರನ್ನ ಬಂಧನವನ್ನು ಕೂಡ ಮಾಡಿರುವಂಥದ್ದು, ರಾತ್ರೋರಾತ್ರಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕರವೇ ಹಿರಿಯ ಒಂದು ಹೋರಾಟಗಾರರಾಗಿರುವಂಥ ಅಶ್ವಿನಿ ಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ರಾತ್ರೋರಾತ್ರಿ ನಾರಾಯಣಗೌಡರನ್ನ ಬಂಧನ ಮಾಡಿದ್ದಾರೆ, ಜೊತೆಗೆ ಒಂದಿಷ್ಟು ಕಾರ್ಯಕರ್ತರನ್ನು ಕೂಡ ಬಂಧಿಸಿರುವಂಥದ್ದು. ತಾವು ಇವತ್ತು ಯಾವ ರೀತಿಯಾಗಿ ಹೋರಾಟಕ್ಕೆ ರೂಪುರೇಷೆಯನ್ನು ಹಾಕೊಂಡಿದ್ದೀರಿ ಅಂತ? ನಿನ್ನೆ ನಾವು ಬಹಳ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ವಿ. ಅಲ್ಲೂ ಕೂಡ ನಮ್ಮ ಹಾದಿಯನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ, ನಮ್ಮ ಕಾರ್ಯಕರ್ತರ ಒಂದು ಹಾದಿಯನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದ ನಂತರದಲ್ಲಿ ಅಣ್ಣನನ್ನು ಕಸ್ಟಡಿಗೆ ತಗೋತಾರೆ, ಆಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ತಡರಾತ್ರಿವರೆಗೂ ಕಾಯ್ತೀವಿ. 1:30 ರಾತ್ರಿಲಿ ಷಡ್ಯಂತ್ರ ಮಾಡಿ ನಾರಾಯಣಗೌಡರನ್ನ ಬಂಧನಕ್ಕೆ ಒಳಗೆ ಮಾಡ್ತಾರೆ. ಹಾಗಾಗಿ ಇವೆಲ್ಲವೂ ಷಡ್ಯಂತ್ರ ಅನ್ನೋದು ನಮಗೆ ತದನಂತರದಲ್ಲಿ ಗೊತ್ತಾಗ್ತಾ ಇರುವಂಥ. ಇರಲಿ, ಇದು ಯಾವುದು ಕೂಡ ನಮ್ಮ ಹೊಸ್ತಲ್ಲ, ಜೈಲು, ಪೊಲೀಸ್ ಸ್ಟೇಷನ್ನು, ಕೇಸು, ಇದು ಯಾವುದು ನಮಗೆ ಹೊಸ್ತಲ್ಲ. ಮತ್ತೆ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತೀವಿ. ಯಾವುದಾದ್ರೂ ಒಂದು ಹೋರಾಟಕ್ಕೆ ಬರ್ತೀವಿ ಅಂತ ಆದಾಗ ಅಲ್ಲಿ ಏನು ಬೇಕಾದರೂ ಆಗುವಂಥ ಸಾಧ್ಯತೆಗಳಿದೆ. ನಮಗೆ ಜೀವ ಬೆದರಿಕೆಯನ್ನು ಬಂದಿರುವಂಥದ್ದು ಯಾಕಂತಂದ್ರೆ ನಾಮಫಲಕದ ಒಂದು ಅಭಿಯಾನವನ್ನು ಕೈಗೆತ್ಕೊಂಡಾಗ ಅಣ್ಣ ಟಿ.ಎ. ನಾರಾಯಣಗೌಡರಿಗೆ ಕರೆಗಳು ಕೂಡ ಬಂದಿರುವಂಥದ್ದು. ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ನಿಮ್ಮ ಕಚೇರಿಯನ್ನು ಬ್ಲಾಸ್ಟ್ ಮಾಡ್ತೀವಿ, ನಿಮ್ಮ ಕುಟುಂಬಸ್ಥರಿಗೆ ತೊಂದರೆಯನ್ನು ಕೊಡ್ತೀವಿ ಅಂತ. ಹಾಗಾಗಿ ನಾವು ಅವರ ಹಿಂಬಾಲಕರಾಗಿ ಅಣ್ಣ ಯಾವಾಗಲೂ ಯಾವುದೇ ಕರೆ ಕೊಟ್ಟರು ನಾವು ಅವ್ರ ಜೊತೆಗೆ ನಿಂತ್ಕೊಳ್ಳುವಂಥದ್ದು. ಈಗ ಶಾಂತಿಯುತ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಆರೋಪ ಮಾಡ್ತಿರುವಂಥದ್ದು ನೇರವಾಗಿ ಅಂದ್ರೆ ನಿನ್ನೆ ಪ್ರತಿಭಟನೆಯನ್ನ ಶಾಂತಿಯುತವಾಗಿ ಮಾಡಿದ್ರೆ ನಾವು ಯಾವುದೇ ರೀತಿ ಕ್ರಮವನ್ನು ಜರುಗಿಸ್ತಾ ಇರಲಿಲ್ಲ, ಅಂದ್ರೆ ಕಾನೂನನ್ನ ಕೈಗೆತ್ತಿಕೊಂಡ್ರು, ಕೆಲವೊಂದಿಷ್ಟು ಪ್ರೈವೇಟ್ ಪ್ರಾಪರ್ಟಿಗಳಿಗೆ ಹಾನಿಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಗಣನೀಯವಾಗಿರುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಲ್ಲ, ಈಗ ನಾನು ಹೇಳೋದು ಶಾಂತಿಯುತವಾಗಿ ಪ್ರಾರಂಭವಾದಂತಹ ಹೋರಾಟವನ್ನ. ಇಲ್ಲಾಂತಂದ್ರೆ ನಾವು ಬೆಂಗಳೂರು ನಗರದ ಒಳಗಡೆನೆ ಮಾಡ್ತಾ ಇದ್ವಿ, ನಾವು ಅಷ್ಟು ದೂರ ಹೋಗಿ ದೇವನಹಳ್ಳಿ ಹತ್ರ ಮಾಡುವ ಅವಶ್ಯಕತೆ ಇರಲಿಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ಕರವೇ ಕಾರ್ಯಕರ್ತರು 20,000 ಜನ ಅಲ್ಲಿ ಸೇರಿರ್ತಾರೆ. ಹಾಗಾಗಿ ಒಂದು 10 ಹೆಜ್ಜೆ ಕೂಡ ನೀವು ನಮ್ಮನ್ನ ರ್ಯಾಲಿ ಮಾಡೋದಕ್ಕೆ ಬಿಡ್ಲಿಲ್ಲ ಅಂತ ಆದ್ರೆ ಇದು ಯಾವ ತರದ ಒಂದು ಪರ್ಮಿಷನ್ ನೀವು ನಮಗೆ ಕೊಟ್ಟಿರ್ತೀರಾ? ಹಾಗಾದ್ರೆ ಹೋರಾಟಗಾರರಿಗೆ ಕೇಳುವಂತ ಹಕ್ಕೇ ಇಲ್ವಾ, ಅಧಿಕಾರನೇ ಇಲ್ವಾ? ನಾವು ಶಾಂತಿಯುತವಾಗಿ ಪ್ರಾರಂಭ ಆದಂತಹ ಒಂದು ಹೋರಾಟವನ್ನ ಅದರ ಹಾಳಿ ತಪ್ಪಿಸಿದ್ದು ನೀವೇ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ವಾಗಿರುವಂಥ ಮೂವರು ಅಂದರೆ CM ಇರ್ಬೋದು, DCM ಇರ್ಬೋದು, ಗೃಹ ಸಚಿವರು ಮೂವರು ಕೂಡ ಕರವೆಯ ನಿನ್ನೆ ಪ್ರತಿಭಟನೆಯನ್ನು ಕರವೆಯ ಮೇಲೆ ಆರೋಪವನ್ನು ಹೊರಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಅಂದರೆ ಕಾನೂನನ್ನು ಕೈಗೆತ್ತಿಕೊಂಡ್ರು, ನಾವು ಆರಂಭದಲ್ಲಿ ಹೇಳಿದ್ವಿ ಅವ್ರಿಗೆ ಅಂದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಯಾವುದು ಮಾಡಿಲ್ಲ, ಇವರು ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಗೌಡರ ವಿರುದ್ಧವೂ ಕೂಡ ಒಂದಿಷ್ಟು ಮಾತನ್ನು ಆಡ್ತಾ ಇರುವಂಥದ್ದು. ಅಲ್ಲ, ಆರೋಪ ಮಾಡುವಂಥದ್ದು ಇದು ಯಾವುದು ನಮಗೆ ಹೊಸ್ತಲ್ಲ. ಇರೋದನ್ನ ಆರೋಪ ಮಾಡಿದ್ರೆ ಪರವಾಗಿಲ್ಲ, ಆದರೆ ಇಲ್ಲ ಸಲ್ಲದನ್ನ ಕೂಡ ನಮ್ಮ ಮೇಲೆ ಆರೋಪವನ್ನ ಮಾಡಿ ನಮಗೆ ಇಲ್ಲ ಸಲ್ಲದ ಸೆಕ್ಷನ್ಗಳನ್ನ ಹಾಕಿ ನಮ್ಮನ್ನ ಜೈಲಿಗೆ ಕಳಿಸುವಂತ ಒಂದು ಹುನ್ನಾರ ಇದು. ಹಾಗಾಗಿ ನಾವು ಯಾವತ್ತೂ ಕೂಡ ಕಾನೂನಲ್ಲಿ ಬಹಳನೇ ಒಂದು ಭರವಸೆ ಇಟ್ಕೊಂಡಿರುವಂತವ್ರು. ಅಣ್ಣ ಟಿ.ಎ. ನಾರಾಯಣಗೌಡರು ಕೂಡ ಕಾನೂನಿನಲ್ಲಿ ಬಹಳನೇ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಯಾವಾಗಲೂ ಕೆಲಸವನ್ನ ನಾವು ಮಾಡ್ತಾ ಬರ್ತೀವಿ. ಹಾಗಾಗಿ ಕಾನೂನನ್ನ ನಾವು ನಂಬ್ತೀವಿ. ಮುಂದಿನ ದಿನಗಳಲ್ಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ಏನು ಉತ್ತರವನ್ನ ಕೊಡಬೇಕು, ಯಾರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ವಿರುದ್ಧ, ಏನು ಉತ್ತರವನ್ನ ಕೊಡಬೇಕು ಸರಿಯಾದ ಸಮಯದಲ್ಲಿ ಕರವೇ ಕುಟುಂಬ ಕೊಡುತ್ತೆ ಅಂತ ಹೇಳಿ ನಾನು ಈ ಮುಖಾಂತರ ಹೇಳೋದು. ಹೇಗಿರುತ್ತೆ ನಿಮ್ಮ ಮುಂದಿನ ಪ್ರತಿಭಟನೆಯ ರೂಪುರೇಷೆಗಳು ಹೇಗಿರುತ್ತೆ ಅಂತ? ಈಗ ನಾವೆಲ್ಲರೂ ಕೂಡ ಯಾಕೆಂತಂದ್ರೆ ನಮ್ಮ ನಾಯಕರನ್ನ ತಡರಾತ್ರಿ ಬಂಧನ ಮಾಡಿರೋದ್ರಿಂದ ನಾವೆಲ್ಲರೂ ಮುಖಂಡರು ಇವತ್ತು ಕೇಂದ್ರ ಕಚೇರಿಯಲ್ಲಿ ಸೇರ್ತಾ ಇದ್ದೇವೆ. ಒಂದಷ್ಟು ಜನರನ್ನ ಕರೆಯ ಮುಖಾಂತರ ಕೂಡ ಮಾತನಾಡ್ತೇವೆ. ತದನಂತರದಲ್ಲಿ ನಾವು ನಿರ್ಣಯವನ್ನ ಮಾಡ್ತೇವೆ. ಬೇರೆ ಬೇರೆ ಸಂಘಟನೆಗಳು ಕೂಡ ಕರವೇಗ ನಾವೀಗ ಬೆಂಬಲಿಸ್ತೇವೆ, ಯಾಕಂದ್ರೆ ನಮ್ಮಲ್ಲಿರುವಂತಹ ಒಳಜಗಳಗಳು ಏನೇ ಇರಲಿ, ಆದರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಒಟ್ಟಾಗಿರ್ತೇವೆ ಕನ್ನಡಕ್ಕೆ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ನಿಮ್ಮನ್ನು ಯಾರು ಸಂಪರ್ಕ ಮಾಡಿದಾರಾ ಹೇಗೆ ಅಂತ? ಅಲ್ಲ, ಬಹಳಷ್ಟು ಜನ ಯಾಕಂತಂದ್ರೆ ನಾನು ಹೇಳಿದಾಗೆ ನಮ್ದು ಬೇರೆ ಬೇರೆ ಹೆಸರುಗಳಿರ್ಬೋದು ಸಂಘಟನೆಯಲ್ಲಿ, ಆದರೆ ನಾವು ಮಾಡುವಂತಹ ಕೆಲಸ ಒಂದೇ, ಅದು ಕನ್ನಡ ತಾಯಿಯ ಸೇವೆಯನ್ನ ಮಾಡುವಂತ ಪ್ರತಿಯೊಬ್ಬ ಯಾರು ಕನ್ನಡದ ಶಾಲನ್ನ ಹೆಗಲ ಮೇಲೆ ಹಾಕೊಂಡಿರ್ತಾನೆ ಪ್ರತಿಯೊಬ್ಬನು ಕನ್ನಡಿಗನೇ ಅಂತ ನಾವು ಭಾವಿಸುವಂಥದ್ದು. ಪ್ರತಿಯೊಬ್ಬರ ಬೆಂಬಲ ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ನಮಗೆ ಬೆಂಬಲವನ್ನ ಕೊಡ್ತಾ ಇರೋದು. ಈಗ ಟಿ.ಎ. ನಾರಾಯಣಗೌಡರು ಮಾಡುವಂತ ಕೆಲಸಕ್ಕೆ ಅನೇಕ ಜನ ಬೆಂಬಲವಾಗಿ ನಿಂತಿರುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಈಗ ಅವ್ರು ಅರೆಸ್ಟ್ ಆಗಿದ್ದಾರೆ ಅಂತ ಆದಾಗ ನಮಗೆ ಶಕ್ತಿ ತುಂಬುವಂತ ಕೆಲಸವನ್ನ ಪ್ರತಿಯೊಬ್ಬ ಕನ್ನಡಿಗನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ. ಕೊನೆಯದಾಗಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತೀರಿ? ಯಾಕಂದ್ರೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕೊಡಲಾಗಿದೆ. ಹಾಗಾಗಿ ನಾರಾಯಣಗೌಡರು ಇಲ್ಲದೆ ನೀವು ಪ್ರತಿಭಟನೆ ಯಾವ ರೀತಿಯಾಗಿ ಮಾಡ್ತೀರಾ? ಜೊತೆಗೆ ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಅಂತ? ಅಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ ಏನು ಹೋರಾಟಗಾರರ ಪರವಾಗಿ ಯಾವುದು ಸರ್ಕಾರ ನಿಂತಿಲ್ಲ. ಈ ಸರ್ಕಾರವೇನು ವಿಭಿನ್ನ ಅಲ್ಲ. ಹಾಗಾಗಿ ನಾವು ಅವ್ರಿಗೇನು ಎಚ್ಚರಿಕೆ ಕೊಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮನ್ನು ಏನು ಇವರು ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು, ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಮುಂದಿನ ದಿನಗಳಲ್ಲಿ ನಾವು ಕೊಡ್ತೇವೆ. ರಾಜ್ಯವ್ಯಾಪಿ ಏನಾದರೂ ಪ್ರತಿಭಟನೆ ಕರೆ ಕೊಡ್ತೀರಾ ಹೇಗೆ ಅಂತ? ಈಗ ನಾವೆಲ್ಲರೂ ನಿರ್ಣಯವನ್ನ ಮಾಡಬೇಕಾಗಿದೆ. ಯಾಕಂತಂದ್ರೆ ಅಣ್ಣ ಇಲ್ಲದೆ ಇರೋದ್ರಿಂದ ನಾವೆಲ್ಲರೂ ಒಂದಷ್ಟು ಜನ ಮುಖಂಡರುಗಳು ಕೂತ್ಕೊಂಡು ನಾವೆಲ್ಲರೂ ಕೂಡ ಮಾತನಾಡಿ ನಿರ್ಣಯವನ್ನ ಮಾಡ್ತೇವೆ. ಆದ್ರೆ ಅಣ್ಣ ಏನ್ ಕರೆ ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ, ಅದನ್ನ ನಾವೆಲ್ಲರೂ ಕೂಡ ಪಾಲಿಸ್ತಾ ಇದ್ದೀವಿ ಮತ್ತೆ ಮಾಡ್ತಾ ಇದ್ದೀವಿ ಕೂಡ.
ಥ್ಯಾಂಕ್ ಯು. ಇದಿಷ್ಟು ಕರವೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಶ್ವಿನಿ ಗೌಡ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ನಾವು ಏನು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಆದರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಗಣ್ಯವಾದಂಥ ಆರೋಪವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಮೇಲೆ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಬೆಂಗಳೂರು.